ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ತೀರ್ಮಾನ ಮಾಡಿ ನಾವು ಒಗ್ಗಟ್ಟಾಗಿ ಹೋಗ್ಬೇಕು, ರಾಜ್ಯದಲ್ಲಿ ನಾವು ಮೈತ್ರಿ ಪಕ್ಷವನ್ನು ನಾವು ಕಂಟಿನ್ಯೂ ನಡೆಸಬೇಕು ಅಂತ ಅಂದಾಗ ಅಲ್ಲಿ ನಾನೇನೋ ದೊಡ್ಡ ನಂದೇನೋ ಒಂದಿದೆ ಕೋಲು ಅಂತೇಳಿ ಅಳ್ಳಾಡ್ಸ್ಕೊಂಡು ಅಲ್ಲಿ ನಾನು ದೊಡ್ಡ ರಾಜಕಾರಣಿ ನಾನು ಅಂತೇಳಿ ನನ್ನಿಂದೆಲ್ಲ ನಡೆಯುತ್ತೆ ಅಂತ ತೋರ್ಸ್ಕೊಂಡು ಬಂದಾಗ ಅಲ್ಲಿ ಜನ ಕೇಳಲ್ಲ. ಅಲ್ಲಿ ಅದನ್ನು ನಾವು ಒಪ್ಪಲೇಬೇಕಲ್ಲಿ. ಪಕ್ಷ ಕೂಡ ಸಹಿಸಲ್ಲ. ಪಕ್ಷದ ಏನು ತತ್ವ ಸಿದ್ಧಾಂತ ಅದಕ್ಕೆ ನಾವು ತಲೆಬಾಗಲೇಬೇಕಲ್ಲಿ. ಇವತ್ತು ನನಗೆ ಪಕ್ಷ ಮುಖ್ಯ. ನನಗೆ ಇವತ್ತು ನಾನು ಜೈಲಿಗೆ ಹೋಗಿ ಕಾರಣ ಒಂದು ಸತ್ಯ ಇವತ್ತು ನಾನು ಮಾಧ್ಯಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವತ್ತು ಕೊಟ್ಟಂಥ ಆಫರ್ ನಾನು ಸ್ವೀಕಾರ ಮಾಡಿದರೆ ನಾನು ಜೈಲಿಗೆ ಹೋಗ್ತಿದ್ದಿಲ್ಲ. ನನಗೆ ಬೇಕಾದೆಲ್ಲ ಅನುಕೂಲಗಳಾಗಿತ್ತು, ಅಧಿಕಾರ ಸಿಗ್ತಾ ಇತ್ತು, ಆರಾಮಾಗಿರ್ತಿದ್ದೆ ನಾನಲ್ಲಿ. ಆದರೆ ಅದು ಆಫರ್ ನಾನು ಬಾಯ್ಬಿಟ್ಟು ಹೇಳ್ತೀನಿ. ಅವತ್ತು ಆಫರ್ ಯಾರು ಮಾಡಿದ್ರು ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಆಯಿತಾ? ಅವತ್ತು ನಾನು ಜೈಲಿಗೆ ಹೋಗಿದ್ದ ಕಾರಣ ನನ್ನ ಪಕ್ಷಕ್ಕೋಸ್ಕರ, ನನ್ನ ಮೋದಿಗೋಸ್ಕರ, ನನ್ನ ನಾಯಕರಿಗೋಸ್ಕರ ನಾನು ಆಫರ್ಗೆ ಒಪ್ಕೊಳ್ಳಿಲ್ಲ. ಯಾವಾಗ ಒಪ್ಕೊಳ್ಳಿಲ್ವೋ ನಾನಲ್ಲಿ ನನ್ನ ಮೇಲೆ ಬೇಡವಾದ ಕೇಸ್ಗಳೆಲ್ಲ ಬಿದ್ದು ಅಲ್ಲಿ. ಇವತ್ತು ಕೂಡ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ ಹುಡುಕ್ತಾರೆ ಇನ್ಯಾವ ಕೇಸ್ ಹಾಕ್ಬೇಕು ದೇವರಾಜೇಗೌಡರ ಮೇಲೆ ಅಂತೇಳಿ. ಹಾಸನ ಎಸ್ ಪಿ ಎನ್ ಸುಮ್ಮನೆ ಕೂರೋರಲ್ಲ ಅವರಲ್ಲಿ. ಅವ್ರೇನಂತ ಅಂದರೆ ನಾನು ಈಗ ಪ್ರೆಸ್ ಮೀಟ್ ಮಾಡಿದ್ದೀನಲ್ಲ, ಸಂಜೆ ಕರೀತಾರೆ ಎಲ್ಲ ಅಧಿಕಾರಿಗಳಿಗೂ, ನೋಡಿರಿ ಇನ್ನೊಂದು 2 ಕೇಸ್ ರೆಡಿ ಮಾಡೋಣ ಯಾವ್ದಾರ ಎಲ್ಲ ಬೇರೆ ಕಡೆ. ಈ ಥರ ಮನೋಭಾವನೆಯನ್ನು ಸರ್ಕಾರ ಅವ್ರಿಗೆ ಕೊಟ್ಬಿಟ್ಟೈತಿ. ಈಗ ಎಷ್ಟು ದಿವಸ ಸರ್ಕಾರ ಇರ್ತದೆ ನೋಡೋಣ. ಅದು ಒಂದು ಏನು ತಿಂಗಳಿರ್ತದ, 2 ತಿಂಗಳಿರ್ತದ? 2 ತಿಂಗಳ ಮೇಲೆ ನಿಮ್ಮ ಮಾಧ್ಯಮ ಮುಂದೆ ಬಂದು ಹೇಳ್ತೀನಿ ನಾನು ಸರ್ಕಾರ ಏನಾಯಿತು ಅಂತೇಳಿ. ಒಂದು ದೊಡ್ಡ ನೆಕ್ಕುಂದಿ ಅಂತ ಒಂದು ವಿಲೇಜು, ಬೆಂಗಳೂರು ಕೇರ್ಪುರಂ ಹೋಬಳಿ ದೊಡ್ಡ ನೆಕ್ಕುಂದಿ ಅಂತ ಗ್ರಾಮ. ಅದು ಇಂಡಸ್ಟ್ರಿಯಲ್, ಪ್ಯೂರ್ಲಿ ಇಂಡಸ್ಟ್ರಿಯಲ್ ಏರಿಯಾ, IT ಪಾರ್ಕ್ ಅದು. ಅದು ಇವತ್ತು ತುಂಬ ವ್ಯಾಲ್ಯೂ ಇದೆ. ಅದಕ್ಕೆ ನಾವು ಹೇಳಂಗೆ ಮಾರ್ಕೆಟ್ ವ್ಯಾಲ್ಯೂ ತುಂಬ ಇದೆ. ಸರ್ಕಾರಿ ವ್ಯಾಲ್ಯೂನೇ ಅವ್ರು ಡಿಕ್ಲೇರ್ ಮಾಡ್ಕೊಂಡಿರೋ ಪ್ರಕಾರ ಅದರಲ್ಲಿ ಸುಮಾರು ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು 10,700 ಅಡಿಯನ್ನು ಡಿಕ್ಲೇರ್ ಮಾಡ್ಕೊಂಡವ್ರೆ. ಆದರೆ ಆ ಜಾಗ ಇರೋದು 45,600 ಅಡಿಯನ್ನು ಇದೆ. ಇವರು ಡಿಕ್ಲೇರ್ ಮಾಡ್ಕೊಂಡಿರೋಂಥ ಅಮೌಂಟು 32 ಕೋಟಿ ಆ 10,000 ಅಡಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇವರು. ಆದರೆ ಇವ್ರ ವ್ಯಾಲ್ಯೂಯೇಷನ್ ಪ್ರಕಾರನೇ ತೊಗೊಂಡ್ರೆ ನಾವಲ್ಲಿ ಅದು ಸುಮಾರು 135 ಕೋಟಿಗೂ ಅಧಿಕ ಆಗ್ತದೆ ನೋಡಿ. ಇಲ್ಲಿದೆ, ಇಲ್ಲಿ 10,764 ಅಡಿ ಅವನು ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ವ್ಯಾಲ್ಯೂ 32,87,00,000 ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ ಅವನು. ಇಲ್ಲಿದೆ ನೋಡಿ ಇಲ್ಲಿ. ಆದರೆ ನಿಜವಾಗಿ ಅದ್ರದ್ದು ಇರೋದು 45,600 ಅಡಿ ಇದೆ. 43,560 ಅಡಿ, ಸಾರಿ 43,560 ಅಡಿ ಜಾಗ ಇದೆ. ಅದು ವ್ಯಾಲ್ಯೂ ಇವನ್ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಕೋಟಿ ಆಗ್ತದೆ ನೀವೇನು. ಸೊ 135 ಕೋಟಿಗೂ ಅಧಿಕ ಹಣವನ್ನು ಅವ್ನು ಬಚ್ಚಿಟ್ಟ ನಮ್ಮಲ್ಲಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಆಮೇಲೆ ಎರಡನೇದಾಗಿ ಅದನ್ನು ಒಂದು ಖಾತಾ ನನಗೆ ಗ್ರೂಪ್ಗೆ ಮೆಸೇಜ್ ಮಾಡ್ತೀನಿ, ನಾನು ಶೇರ್ ಮಾಡ್ತೀನಿ. ಈಗ ಪ್ರೆಸೆಂಟ್ ಅವ್ನು ಚುನಾವಣೆ ಯಾವತ್ತು ಅವ್ನು ಅಫಿಡೇವಿಟ್ ಆಗ್ತಾನೆ 3 ಡೇಸ್ ಬ್ಯಾಕ್ ಟ್ಯಾಕ್ಸ್ ಕಟ್ಟಿದ್ದಾನೆ ಈ 43,560 ಅಡಿ ಜಾಗಕ್ಕೂ. ಸೊ ಅಲ್ಲಿಗೆ ಅವನೇ ಅಬ್ಸಲ್ಯೂಟ್ ಓನರ್ ಡಿಕ್ಲೇರ್ ಆಯ್ತಲ್ಲ. ಅಂದರೆ ಇದೇನು ಅಂತ ಅಂದರೆ ಅವನದು ಪ್ಲ್ಯಾನು, ನಾನು ಬಡವ ಅಂತ ಓದಿಸ್ಕೋಬೇಕು, ನಾನು ತಬ್ಲಿ ಮಗ, ನಾನು ಬಡವ. ಒಂದು ಸತ್ಯ ಹೇಳ್ತೀನಿ, ಅವನಿಗಿಂತ ತಬ್ಲಿ ಮಗ ನಾನೇ, ಅವನಿಗಿಂತ ಹೆಚ್ಚು ಬಡವ ನಾನೇ. ಜನಗಳಿಗೆ ನಾನು ಆ ಥರ ಹೇಳಿಲ್ಲ, ನಾನು ತಬ್ಲಿ ಮಗ ನನಗೆ ಓಟ್ ಕೊಡ್ರಪ್ಪ, ನಾನು ಬಡವ ನನಗೆ ಓಟ್ ಕೊಡ್ರಪ್ಪ ಅಂತ ಕೇಳಲಿಲ್ಲ. ಈ ಕೃತ್ಯ ಮಾಡಿ ಗೆಲ್ಲ ಅಂತ ಅವಶ್ಯಕತೆ ಏನಿತ್ತಿಲ್ಲ. ಹೌದು, ಅಬ್ಸಲ್ಯೂಟ್ ಅಂದ್ರೆ ಅವನೇ. ನಿಮಗೆ ಈಗ ಕೊಡ್ತೀನಿ, ಈಗ ಗ್ರೂಪ್ಗೆ ಹಾಕ್ತೀನಿ, ಅದನ್ನು ಬೇಕಾದ್ರೆ ನೀವು ಶೇರ್ ಮಾಡಿ, ಅದು ಹಾಕ್ತೀನಿ ನಾನೀಗ. ಅದು ಅಲಾಟ್ ಆಗಿದೆಯಲ್ಲ, ಒಂದು ಸೈಟ್ ಅಲಾಟ್ ಆಗ್ಬೋದು. ಒಬ್ಬ ಮನುಷ್ಯನಿಗೆ 1 CA ಸೈಟ್ ಅಲಾಟ್ ಆಗ್ತದೆ. ಯಾವುದೇ ವ್ಯಕ್ತಿಯಲ್ಲಿ, ಯಾರೇ ನೀವು ಜನಪ್ರತಿನಿಧಿ ಯಾರೇ ಆಗಲಿ, ಸರ್ಕಾರದಿಂದ 1 CA ಸೈಟ್ನೇ ಕೊಡ್ತಾರೆ. ಇವ್ರಿಗೆ 4 ಕೊಡ್ತಾರೆ. ಒಂದು 2 BDAದಲ್ಲಿ, ಒಂದು ಮೂಡಾದಲ್ಲಿ, ಒಂದು ಹೌಸಿಂಗ್ ಬೋರ್ಡಲ್ಲಿ. ಸೊ ಇಷ್ಟು ಆಸ್ತಿ ಬಂದು ಒಂದ್ಸಲ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ತದೆ, ಯಾರ್ಯಾರಿಗೆ ಈ ಥರ 2-3 ಆಸ್ತಿ ಆಗಿದೆ ಆ ಆಸ್ತಿಯನ್ನು ಮತ್ತೆ ವಾಪಸ್ ಕೊಡಿ ಅಂತೇಳಿ ಎಂತೆಂದು ನ್ಯಾಯಮೂರ್ತಿಗಳೆಲ್ಲ ವಾಪಸ್ ಕೊಟ್ಟಿದ್ದಾರೆ. ಇವ್ರು ಕೊಡಲ್ಲ. ಇವರು ಅದು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ. ಇವತ್ತು ಸದಾಶಿವನಗರ ಏನು ರೇಟ್ ಇದೆ ಇವತ್ತೆಲ್ಲ ಬೆಂಗಳೂರಿನಲ್ಲಿ, ಎಲ್ಲ ಬೆಂಗಳೂರು ಆಸ್ತಿ ಹೇಳ್ತಾರೆ. ನಾನು ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು. ಇವತ್ತು ಯಾವುದು ರಾಮಯ್ಯ ಕಾಲೇಜ್ ಕಡೆ ಏನು ಇದೆ ಡಾಲರ್ಸ್ ಕಾಲೋನಿ, ಇವತ್ತು ಅತಿ ಹೆಚ್ಚು ಬೆಲೆ ಬಾಳ 55-60 ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತೈತೆ ಇಲ್ಲಿ ಅಂತ. 12,000-13,000 ಅಡಿ ಜಾಗ ಇವರಿಗೆ ಮುಂಜೂರಾಗಿರೋದು, ಇವರಿಗೆ ಗ್ರಾಂಟ್ ಆಗಿರೋದು ಇವ್ರಿಗೆ. ಅದ್ಯಾವುದು ವಾಪಸ್ ಕೊಡಲ್ಲ. ಅದರಲ್ಲಿ ಹಿಂದೆ ಆಗಿದೆ, ಅದು ಕೊಡಲ್ಲ ವಾಪಸ್ ಇವರು. ಇವತ್ತು ಕೂಡ ಓನರ್ ನಾನೇ ಡಿಕ್ಲೇರ್ ಮಾಡ್ಕೊತಾನೆ. ಎಸ್, ನಾನೇ ಓನರ್ ಅಂತ ಒಂದು ನಿನ್ನ ಸಿವಿಲ್ ಸೂಟ್ ಬೇರೆ ಹಾಕಿನ ರತ್ತೆ ಮೇಲೆ. ಅವರ ತಂದೆಯ ತಂಗಿ ಏನಿದ್ದಾರೆ ಅಲ್ಲಿ, ಶ್ರೀಕಂಠಯ್ಯನ ಸೊಸೆ ರಾಧಮ್ಮ ಅಂತಂತೇಳಿ, ರಾಜೇಶ್ವರಿ ಅಂತ, ಅವ್ರ ಮೇಲೆ ಇವ್ನು ಕೇಸ್ ಬೇರೆ ಹಾಕಿದ್ದಾನೆ. ಆ ಆಸ್ತಿ ನಾನೇ ಮಾಲೀಕ, ನಾನೇ ಓನರು, ಅಫಿಡೇವಿಟ್ ಕೂಡ ಹಾಕಿ ನಾನೆಲ್ಲ ಕೊಟ್ಟಿದ್ದೀವಿ ನಾವಲ್ಲಿ. ಹಾಗಾಗಿ ಇದೆಲ್ಲ ಕುಣಿಗೆ ಸುತ್ಕೋತದೆ ಒಂದು.
ಅವನು ಕೂಡ 6 ವರ್ಷ ಚುನಾವಣೆಯಿಂದ ಹೊರಗಿರ್ತಾನೆ. ಒಟ್ಟು ಹಾಸನ ಜಿಲ್ಲೆಯಲ್ಲಿ 2 ರಾಜಕೀಯ ಕುಟುಂಬ ಹೊರಗಡೆ ಹೋಗ್ಬಿಟ್ರೆ ಪ್ರಾಮಾಣಿಕರಿಗೆ ಅವಕಾಶ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.